4ನೇ ದಿನವಾದ ಇಂದು ಆದಿಶಕ್ತಿಯು ಕೂಷ್ಮಾಂಡ ರೂಪದಿಂದ ಪೂಜಿಸಲ್ಪಡುತ್ತಾಳೆ. ಒಂದಾನೊಂದು ಕಾಲದಲ್ಲಿ ಈ ಬ್ರಹ್ಮಾಂಡ, ಈ ವಿಶ್ವ, ಈ ಜೀವ ಜಗತ್ತು ಏನೂ ಇರಲಿಲ್ಲ. ಅಲ್ಲಿದ್ದದ್ದು ಮಾತ್ರ ಕಡು ಕಪ್ಪು ಜಾಗದಲ್ಲಿ ಆವರಿಸಿದ ಒಂದು ಅದ್ಭುತ ಅಪ್ರತಿಮ ಶಕ್ತಿ. ನಮಗೆಲ್ಲ ತಿಳಿದಿರುವಂತೆ ಶಕ್ತಿ ಎಂದರೆ ಅದು ಸಕಲ ವಿಶ್ವಕ್ಕೆ ಚೈತನ್ಯ ಒದಗಿಸುವಂತಹ ದೇವಿ ಶಕ್ತಿ. ಎಲ್ಲ ಚರಾಚರ ವಸ್ತುಗಳು ಈ ಜಗತ್ತಿಗೆ ಬರುವುದಕ್ಕಿಂತ ಮೊದಲೇ ಇದ್ದಂತಹ ಈ ಮೂಲ ಶಕ್ತಿಯನ್ನು ಕೂಷ್ಮಾಂಡ ದೇವಿಯು ಪ್ರತಿನಿಧಿಸುತ್ತಾಳೆ. ಈ ಪೂರ್ಣ ವಿಶ್ವವನ್ನು ಸೃಷ್ಟಿಸಿದವಳು ಈ ಕೂಷ್ಮಾಂಡ ದೇವಿಯೇ ಆಗಿರೋದ್ರಿಂದ ಆಕೆಯ ಪಾತ್ರವನ್ನು ಪ್ರತಿನಿಧಿಸುತ್ತದೆ. ಒಂದು ಸಲ ಈ ಬ್ರಹ್ಮಾಂಡ ಸೃಷ್ಟಿಸಿದ ಮೇಲೆ ಕೂಷ್ಮಾಂಡ ದೇವಿಯು ತನ್ನ ಬಲಗಣ್ಣು, ಎಡಗಣ್ಣು ಮತ್ತು ಮೂರನೇ ಕಣ್ಣಿನಿಂದ 3 ದೈವಿ ಶಕ್ತಿಗಳನ್ನು ಸೃಷ್ಟಿಸುತ್ತಾಳೆ. ಈ ದೈವಿ ಶಕ್ತಿಗಳೇ ಜಗತ್ತಿಗೆ ಮೂಲಾಧಾರವಾದ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ. ಮಹಾಕಾಳಿ ಶಾಖವನ್ನು ಪ್ರತಿನಿಧಿಸುತ್ತಾಳೆ, ಮಹಾಲಕ್ಷ್ಮಿ ತನ್ನ ಪ್ರಭಾವದಿಂದ ಬೆಳಕನ್ನು ಪ್ರತಿನಿಧಿಸುತ್ತಾಳೆ, ಹಾಗೆಯೇ ಮಹಾಸರಸ್ವತಿ ಶಬ್ದವನ್ನು ಪ್ರತಿನಿಧಿಸುತ್ತಾಳೆ. ಮುಂದೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಇವರಿಂದ ತ್ರಿಮೂರ್ತಿಗಳನ್ನು ಅಂದರೆ ಬ್ರಹ್ಮ, ವಿಷ್ಣು, ಶಿವರನ್ನು ಸೃಷ್ಟಿಸುತ್ತಾಳೆ. ನಂತರ ಕೂಷ್ಮಾಂಡ ದೇವಿಯು ತ್ರಿಮೂರ್ತಿಗಳಿಗೆ ಸಂಗಾತಿಯನ್ನಾಗಿ ಈ 3 ದೇವಿಯರನ್ನು ಸೃಷ್ಟಿಸುತ್ತಾಳೆ. ಒಂದು ಸಲ ಕೂಷ್ಮಾಂಡ ದೇವಿಯು ಜಗತ್ತಿಗೆ ಬೇಕಾಗುವಂತಹ ಮೂಲ ಶಕ್ತಿಗಳ ಮತ್ತು ದೈವಿ ಶಕ್ತಿಗಳನ್ನು ಸೃಷ್ಟಿಸಿದ ನಂತರ ಅವಳು ಸೂರ್ಯನ ಮಧ್ಯೆ ಕುಳಿತುಕೊಂಡು ಅನ್ಯ ಗ್ರಹಗಳಿಗೆ ಬೇಕಾಗುವಂತಹ ಬೆಳಕು ಮತ್ತು ಶಾಖವನ್ನು ಸೂರ್ಯನ ಮುಖಾಂತರ ಕೂಷ್ಮಾಂಡ ದೇವಿಯು ಒದಗಿಸುತ್ತಾಳೆ. ಹೀಗೆ ಕೂಷ್ಮಾಂಡ ದೇವಿ ಸಂಪೂರ್ಣ ಜಗತ್ತಿಗೆ ಕಾರಣಲಾಗಿದ್ದಾಳೆ ಮತ್ತು ಇವಳೇ ಸಂಪೂರ್ಣ ಜಗತ್ತಿಗೆ ಮೂಲಲಾಗಿದ್ದಾಳೆ.